ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬುಧವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾಷ್ಟ ಏನೂ ಮಾಡಲಿಲ್ಲ, ಯಾಕಂದರೆ ನೆನ್ನೆ ಬಿರಿಯಾನಿ ಮಾಡಿದ್ವಲ್ಲ. ನಾವು ಬಿರಿಯಾನಿ ಮಾಡಿದರೆ ನನಗೂ ಬಿರಿಯಾನಿ ಅಂದರೆ ತುಂಬ ಇಷ್ಟ, ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ. ಮಾಡಿದ್ರೆ ನಾವು 2 ಟೈಮಿಗೆ ಮಾಡ್ಕೊಳ್ತೀವಿ. ಬಿರಿಯಾನಿ ಇದೆ, ಪ್ಲಸ್ ನಮ್ಮಮ್ಮ ಇವತ್ತು ಪಲಾವ್ ಮಾಡಿದಾರಂತೆ. ನನಗೆ ಪುದೀನ ಪಲಾವ್ ಅಂದರೆ ತುಂಬ ಇಷ್ಟ, ಸೊ ಅದಕ್ಕೆ ಅವರು ಪಲಾವ್ ಕೂಡ ತರ್ತಾ ಇದ್ದಾರೆ. ಸೊ ನಮ್ಮ ಮನೆಯವ್ರಿಗೆ ಬಾಕ್ಸ್ ಬೇಡ ಅಂತಂದರು, ಯಾಕಂದರೆ ಮಧ್ಯಾಹ್ನಕ್ಕೆಲ್ಲ ಬರ್ತೀನಿ, ಸಾಯಂಕಾಲಕ್ಕಾದರೆ ಊರಿಗೆ ಹೋಗೋಣ ಅಂತ. ಸೊ ಹಾಗಾಗಿ ಬಾಕ್ಸು ಏನೂ ಮಾಡಿಲ್ಲ. ಸೊ ಇರೋದನ್ನೇ ಎಲ್ಲ ತಿಂದು ಖಾಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗ ನಮ್ಮಮ್ಮ ಬಂದು ಪಲಾವ್ ತಂದು ಕೊಡ್ತಾರೆ. ಪಲಾವ್ ಇಸ್ಕೊಂಡು ಆಮೇಲೆ ನಮ್ಮ ಮನೆಯವ್ರು ಅದನ್ನು ನಾಷ್ಟ ತಿಂತಾರೆ, ಬಿರಿಯಾನಿ ತಿಂತಾರೆ, ನೋಡೋಣ. ಫ್ರೆಂಡ್ಸ್, ನೋಡಿದ್ರಲ್ಲ, ನಮ್ಮಮ್ಮ ಈಗ ತಾನೇ ಪಲಾವ್ ತಂದು ಕೊಟ್ಟಿದ್ರು. ನಮ್ಮ ಮನೆಯವ್ರು ಕೂಡ ಪಲಾವು ಮತ್ತು ನೈಟ್ ಮೊಸರು ಬಜ್ಜಿ ಮಾಡಿದ್ವಿ ಬಿರಿಯಾನಿಗೆ, ಅದೇ ತಿಂದ್ಕೊಂಡು ಈಗ ತಾನೇ ಕೆಲ್ಸಕ್ಕೆ ಹೊರಟ್ರು. ಈಗ ಇನ್ನೊಂದು ವಿಷಯ ಏನು ಅಂದರೆ, ಐಬ್ರೋ ಮಾಡ್ಸೋದಕ್ಕೆ ಹೋಗಬೇಕು ಫ್ರೆಂಡ್ಸ್. ಐಬ್ರೋ ಜಾಸ್ತಿ ಬಂದುಬಿಟ್ಟಿದೆ. ಸೊ ನಾನು ಯಾವಾಗಲೂ ಐಬ್ರೋ ಮಾಡಿಸೋದಿಲ್ಲ, ಎಲ್ಲಾದರೂ ಹೋಗಬೇಕು ಅಂದರೆ ತುಂಬ ರೇರು. 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸತಿ ಮಾಡಿಸೋದು. ಸೊ ಈಗ ಊರಿಗೆ ಹೋಗ್ತಾ ಇದೀವಲ್ಲ, ಸೊ ಅದಕ್ಕೆ ಐಬ್ರೋ ಮಾಡಿಸ್ಬೇಕು ಅಂತಿದ್ದೀನಿ. ಫೋನ್ ಮಾಡಿದ್ದೆ ಅವ್ರಿಗೆ, ಬನ್ನಿ ಫ್ರೀ ಇದ್ದೀನಿ ಅಂತಂದರೆ. ಸೊ ಬನ್ನಿ, ನಾನು ಯಾವಾಗಲೂ ಅವ್ರ ಹತ್ರನೇ ಮಾಡಿಸೋದು, ಬೇರೆಯವ್ರ ಹತ್ರ ಮಾಡಿಸೋದಕ್ಕೆ ಹೋಗೋದಿಲ್ಲ. ಸೊ ಆವಾಗ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲೇ ಹೋಗಿ ಮಾಡಿಸ್ಕೊಬರೋಣ. ಫ್ರೆಂಡ್ಸ್, ಈಗ ರೆಡಿ ಆಗಿದ್ದೀನಿ. ಗಾಡಿ ತೊಗೊಂಡು ಹೋಗ್ತಾ ಇಲ್ಲ, ಯಾಕಂದರೆ ಪಕ್ಕದೊಡೆ, ತುಂಬ ದೂರ ಏನೂ ಇಲ್ಲ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಈಗ ತಾನೇ ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡಿಸ್ಕೊಂಬಂದೆ. ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಅವ್ರು ಮಾಡೋದು ತುಂಬ ಇಷ್ಟ. ಒಂದು 3 ವರ್ಷದಿಂದ ಅಂದ್ಕೊಳ್ಳಿ, ಅವ್ರ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರ ನಾನು ಹೋಗ್ತಿಲ್ಲ ಮಾಡಿಸೋದಕ್ಕೆ. ಒಂದು 2 ನಿಮಿಷನೂ ತೊಗೊಂಡಿಲ್ಲ, ಅಷ್ಟು ಬೇಗ ಮಾಡಿಬಿಟ್ರು ಅವರು. ಫ್ರೆಂಡ್ಸ್, ನೋಡಿದ್ರಲ್ಲ, ಈಗ ತಾನೇ ಪಾರ್ಲರ್ಗೆ ಹೋಗಿ ಐಬ್ರೋ ಕೂಡ ಮಾಡಿಸ್ಕೊಂಬಂದೆ. ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಅವ್ರು ಮಾಡೋದು ತುಂಬ ಇಷ್ಟ. ನಾನು ಹಬ್ಬ ಅಂದರು 3 ವರ್ಷದಿಂದ ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ. ಅವ್ರು ಬಿಟ್ಟು ಬೇರೆಯವ್ರ ಹತ್ರ ನಾನು ಹೋಗಲಿಲ್ಲ, ಏಕೆಂದರೆ ಅವಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ. 2 ನಿಮಿಷ ಕೂಡ ತೊಗೊಳ್ಲಿಲ್ಲ, ತುಂಬ ಬೇಗ ಮಾಡಿ ಕಳಿಸ್ಬಿಟ್ರು. ನಾನು ಎಷ್ಟು 8:50ಕ್ಕೇನೋ ಹೋಗಿದ್ದು, ಈಗ 9 ಗಂಟೆಗೆ ಇನ್ನು 2 ನಿಮಿಷ ಇದೆ. ಅಷ್ಟು ಬೇಗ ಬಂದಿದ್ದೀನಿ. ಸೊ ತುಂಬ ಖುಷಿ ಆಯಿತು ನನಗೆ. ಮತ್ತು ಇನ್ನೊಂದೇನು ಅಂದರೆ, ಇವತ್ತು ಚಕ್ಲಿ ಮಾಡಬೇಕು ಫ್ರೆಂಡ್ಸ್. ಚಕ್ಲಿ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ನಮ್ಮಮ್ಮ ಬರ್ತಾರೆ, ಇನ್ನೇನು ಒಂದು 10 ನಿಮಿಷ ನಮ್ಮಮ್ಮ ಬರ್ಬೋದು. ಸೊ ಅಷ್ಟರಲ್ಲಿ ನಾನು ಕಿಚನಲ್ಲಿ ಪಾತ್ರೆ ತೊಳೆದಿರೋದೆಲ್ಲ ಇಟ್ಟಿದ್ದೀನಿ, ಅದೆಲ್ಲ ಜೋಡಿಸ್ಕೊಂಡು ಸ್ವಲ್ಪ ಕಸ ಗುಡಿಸ್ಕೊಬಿಡ್ತೀನಿ ಮನೆ. ಆಮೇಲೆ ನಮ್ಮಮ್ಮ ಬಂದರೆ ಮಾಡೋದಕ್ಕೆ ಈಸಿ ಆಗುತ್ತೆ. ಇವತ್ತು ಬೆಳಗ್ಗೆನೇ ಪೂಜೆ ಮಾಡ್ತಾ ಇಲ್ಲ, ಯಾಕೆ ಅಂದರೆ ಮನೆಯಲ್ಲಿ ಬಿರಿಯಾನಿ ಇದೆ. ಸೊ ಹಾಗಾಗಿ ಪೂಜೆ ಮಾಡ್ತಿಲ್ಲ. ಅದೆಲ್ಲ ಖಾಲಿ ಆದಮೇಲೆ ಸಂಜೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಪೂಜೆ ಮಾಡ್ಕೊಳ್ತೀನಿ. ಮನೇಲಿ ನಾನ್ ವೆಜ್ ಏನಾದರೂ ಇತ್ತು ಅಂದರೆ, ಇಲ್ಲ ಮಾಡ್ತೀವಿ ಅನ್ನೋ ಇದ್ದರೆ ನಾನು ಪೂಜೆ ಮಾಡೋದಕ್ಕೆ ಹೋಗೋದಿಲ್ಲ. ಆ ಮನೇಲಿ ಏನೂ ಇಲ್ದಿರ್ಬೇಕಾದ್ರೆ ನಾನು ಪೂಜೆ ಮಾಡೋದು. ಸೊ ಹಾಗಾಗಿ ಪೂಜೆ ನಾನು ಮಾಡೋದಿಲ್ಲ. ಅದೇನಾದರೂ ಮಧ್ಯಾಹ್ನ ಅಷ್ಟರಲ್ಲಿ ಖಾಲಿ ಆದರೆ ಸಂಜೆ ಪೂಜೆ ಮಾಡಿ ಹಾಗೆ ದೇವಸ್ಥಾನಕ್ಕೂ ಹೋಗಿ ಬರ್ತೀನಿ. ಯಾಕಂದರೆ ನಾನು ದೇವಸ್ಥಾನಕ್ಕೂ ಇವತ್ತೇ ಇದಿರಬೇಕು ಹೋಗೋದು. ಇವತ್ತು ಒಂದಿನ ಹೋಗಿ ಬರ್ತೀನಿ, ಯಾಕಂದರೆ ಆಮೇಲೆ 3-4 ದಿನ ಹೋಗೋದಕ್ಕೆ ಆಗೋದಿಲ್ಲ. ಊರಿಂದ ಬಂದಮೇಲೆ ಹೋಗ್ತೀನೋ ಇಲ್ವೋ ಹೇಳೋದಕ್ಕೆ ಆಗೋದಿಲ್ಲ, ಯಾಕಂದರೆ 2 ದಿನ ಹೋಗಲ್ಲ ಅನಿಸುತ್ತೆ. ಊರಿಂದ ಬಂದು ಟಯರ್ಡಾಗಿ ಮನೆಯಲ್ಲೇ ಇರ್ತೀನಿ. ಸೊ ಹಬ್ಬ ಅಂದರೂ 1 ವಾರ ಅಂದ್ಕೊಳ್ಳಿ, 1 ವಾರ ಗ್ಯಾಪ್ ಆಗಿಬಿಡುತ್ತೆ ದೇವಸ್ಥಾನಕ್ಕೆ ಹೋಗೋದು. ಸೊ ಅದಕ್ಕೆ ಆದರೆ ಇವತ್ತು ಸಾಯಂಕಾಲ ಹೋಗಿ ಮತ್ತೆ ಪೂಜೆ ಮಾಡ್ಕೊಂಡು ಬರ್ತೀನಿ. ಸೊ ಮನೆ ಫ್ರೆಂಡ್ಸ್, ಬೇಗ ಹೋಗಿ ಕಿಚನ್ ಕ್ಲೀನ್ ಮಾಡೋಣ ನಮ್ಮಮ್ಮ ಬರೋಷ್ಟರಲ್ಲಿ. ಸೊ ಫ್ರೆಂಡ್ಸ್, ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು. ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ, ಅದಕ್ಕೆ 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ ಕಡಲೆಪಪ್ಪು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಿಲ್ಲಿ ಪೌಡ್ರು ಒಂದು 4-5 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೇಕು. ಇದು ಹಾಕ್ಕೊಂಡ್ಮೇಲೆ ಓಮ್ ಕಾಳು ಇರುತ್ತಲ್ಲ, ಓಮ್ ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು 2 ಸ್ಪೂನು. ಆಮೇಲೆ ಉಪ್ಪು, ಆಮೇಲೆ ಅರಿಶಿನದ ಪುಡಿ, ಸ್ವಲ್ಪ ಇಂಗು ಹಾಕ್ಕೊಂಡೆ. ಇದು ಹಾಕ್ಕೊಂಡು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಗ್ಯಾಸ್ ಮೇಲೆ ಒಂದು ತುಪ್ಪ ಕೂಡ ಕಾಯ್ಕಿಟ್ಕೊಂಡಿದ್ದೆ, ಒಂದು 4-5 ಟೇಬಲ್ ಸ್ಪೂನ್ ತುಪ್ಪ. ಅದನ್ನು ಬಿಸಿ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪ ಹಾಕಿದ್ಮೇಲೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ತುಪ್ಪ ಫ್ಲೇವರ್ ಎಲ್ಲದಕ್ಕೂ ಹಿಡ್ಕೊಳ್ಬೇಕು ಅಂತ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕಂದ್ರೆ ಅಕ್ಕಿ ಹಸಿಟ್ಟು ಒಂದು ಸ್ವಲ್ಪನೂ ಬಾಣಲಿಗೆ ಹಿಡಿಬಾರ್ದು, ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಇಲ್ಲ ಅಂದರೆ
ಅಲ್ಲಲ್ಲೇ ಖಾರ ಅಲ್ಲಲ್ಲೇ ಉಪ್ಪು ಹೀಗಿರುತ್ತೆ. ಸೊ ಇದನ್ನು ಸಿಕ್ಕಾಪಟ್ಟೆ ಸಾಫ್ಟಾಗಿ ನಾವು ಇಸ್ಕೊಳ್ಬೇಕಾಗತ್ತೆ. ಇನ್ನು ನಮ್ಮಮ್ಮ ಬಂದಿಲ್ಲ, ನಾನೇ ಆಸಿಡ್ ಇಸ್ಕೋಣ ಅಂತ ಇಸ್ಕಿಡ್ತಾ ಇದ್ದೀನಿ. ಒಂದು ಅರ್ಧ ಅವರ್ ನೆನೆಯಿಡೋಣ ಅಂತ ನೆನೆಸಿಡಬೇಕು. ಸೊ ಅದಕ್ಕೋಸ್ಕರ ತಕ್ಷಣಕ್ಕೆ ಬೇಕಾದರೂ ನೀವು ಮಾಡ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ಬಟ್ ನಾನು ಒಂದು ಅರ್ಧ ಅವರ್ ನೆನೆಸಿಡ್ತೀನಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಈ ಥರ ಒಂದು ಸ್ವಲ್ಪನೂ ಅಂಟಬಾರ್ದು. ಜಾಸ್ತಿ ತೊಗೊಂಡಿದ್ರಿಂದ ನಾನು ಒಂದು 2 ಸತಿ ಮಾಡಿಕೊಂಡೆ ನೋಡಿ. ಈ ಥರ 2 ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಮ್ಮಮ್ಮ ಬಂದರು, ಬಟ್ ನಾನೇ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಮೊನ್ನೆ ರೋಸ್ ಕುಕ್ಕೀಸ್ ಮಾಡಿದ್ನಲ್ಲ, ಎಣ್ಣೆ ಅದರದ್ದೇ ಇಟ್ಕೊಂಡಿದ್ದೆ. ಮತ್ತು ಸಪ್ರೇಟ್ ಎಣ್ಣೆ ಎಲ್ಲದಕ್ಕೂ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ. ಸೊ ಈಗ ಫಸ್ಟ್ ಟೈಮ್ ನಾನು ಮಾಡೋದಕ್ಕೆ ಹೋದೆ, ಅದು ಸರಿಯಾಗಿ ಬರಲಿಲ್ಲ. ಯಾಕಂದರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ನನ್ನ ಕೈಯಲ್ಲಿ ಸರಿಯಾಗಿ ರೌಂಡ್ ಬರಲಿಲ್ಲ. ಅದು ತಟ್ಟೆಯಲ್ಲೆಲ್ಲ ಹಾಕ್ಕೊಂಡು ಟ್ರೈ ಮಾಡಿದೆ, ಆಮೇಲೆ ಚೆನ್ನಾಗಿ ಬಂದಿತ್ತು. ನಮ್ಮಮ್ಮ ಕೂಡ ನಂದು ಬಟ್ಟೆ ಸ್ವಲ್ಪ ಹೊಲಿಯೋದಿತ್ತು, ಅದನ್ನು ಹೊಲ್ಕೊಡ್ತಾ ಇದ್ದಾರೆ. ಸರಿ ಅಂದ್ಕೊಂಡು ನಾನೇ ಮಾಡ್ತಾಯಿದ್ದೆ ಅಲ್ಲಿ. ಸೊ ನಂದು ಸ್ಟಿಚ್ ಹಾಕೋದಿತ್ತು ಬಟ್ಟೆ, ಅದೆಲ್ಲ ಹೊಲ್ದು ಕೊಟ್ಬಿಟ್ಟು ಬರ್ತೀನಿ ಅಂತಂದರು ಅವರು. ಇರು ಆಮೇಲೆ ಮಾಡೋಣ ಅಂತಂದರು, ಬಟ್ ನಾನೇ ಹೋಗಿ ಮಾಡ್ತಾಯಿದ್ದೆ. ಈಗ ನಮ್ಮಮ್ಮ ಬಂದ ಮೇಲೆ ಅವರು ಈ ಥರ ಒಂದು ಪೇಪರಲ್ಲಿ ಇದು ಮಾಡಿಕೊಡ್ತಾ ಇದ್ದಾರೆ. ಈಗ ಒಂದು ಕವರ್ ಮೇಲೆ ನಮ್ಮಮ್ಮ ಈ ಥರ ಒತ್ತಿ ಕೊಡ್ತಾ ಇದ್ದಾರೆ. ನಾನು ಅದು ಕವರ್ ತೊಗೊಂಡೋಗಿ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ. ಕವರ್ನ ಬಿಡ್ತಾಯಿಲ್ಲ, ಕವರಲ್ಲಿರೋ ಚಕ್ಲಿಗಳನ್ನ ಬಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಕೂಡ ಸಖತ್ತಾಗಿತ್ತು. ಉಪ್ಪು ಖಾರ ಏನೂ ಜಾಸ್ತಿ ಇರಲಿಲ್ಲ, ಎಲ್ಲ ಕರೆಕ್ಟಾಗಿ ಮೀಡಿಯಮಾಗಿ ಇತ್ತು. ತುಂಬ ಇಷ್ಟ ಆಯಿತು, ತಿನ್ನೋಕ್ಕಂತೂ ತುಂಬ ಸಖತ್ತಾಗಿತ್ತು. ಅದು ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಮಾಡ್ಕೊಂಡಿರ್ತೀವ, ಮೆತ್ತಗಂತೂ ಆಗೋದಿಲ್ಲ. ಫುಲ್ ಗರಂ ಅಂತಲೇ ಇತ್ತು, ಸಖತ್ತಾಗಿತ್ತು. ರೋಸ್ ಕುಕ್ಕೀಸು ಮತ್ತು ಚಕ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ನನಗಂತೂ ಇಷ್ಟ ಆಯಿತು. ಊರಲ್ಲಿ ಕೂಡ ಅಷ್ಟೇ, ನಮ್ಮ ಅಕ್ಕವ್ರು ಕೂಡ ಹೇಳಿದರು ತುಂಬ ಚೆನ್ನಾಗಿದೆ ಚಕ್ಲಿ, ಇಷ್ಟ ಆಯಿತು ಅಂತ. ಇಷ್ಟು ಕಷ್ಟಪಟ್ಟು ಮಾಡಿ ಆ ಥರ ಹೇಳಿದಾಗ ಒಂಥರ ಖುಷಿಯಾಗುತ್ತೆ. ಮಾಡಬೇಕಾದ್ರೆ ಅದು ಕಷ್ಟ ಇದ್ದಿದ್ದು ಕೂಡ ಗೊತ್ತಾಗೋದಿಲ್ಲ. ಸೊ ನಮ್ಮ ಅಕ್ಕ, ನಮ್ಮ ಅತ್ತೆ, ನಮ್ಮ ಭಾವ ಎಲ್ಲರೂ ಹೇಳಿದ್ರು ಚೆನ್ನಾಗಿದೆ ಅಂತ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಈಗ ಇದು ಲಾಸ್ಟ್ ಒಬ್ಬೆ ಅಂತೂ ಇಂತೂ ಎಲ್ಲ ಮಾಡಿ ಒಂದು 2 ಬಾಣಲಿ ತುಂಬ ಆಗಿತ್ತು. ಸೊ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು. ಒಂದು ಸ್ವಲ್ಪ ನಮ್ಮ ಅಮ್ಮ ತೊಗೊಂಡೋದ್ರು, ಒಂದು ಸ್ವಲ್ಪ ನಾನು ಮನೇಲಿ ಇಟ್ಕೊಂಡೆ, ನಮ್ಮ ಅಕ್ಕವ್ರಿಗೂ ಒಂದು ಸ್ವಲ್ಪ ಹಾಕಿದ್ದೆ. 3 ಜನಕ್ಕೂ ಕರೆಕ್ಟಾಗಿ ಆಗಿತ್ತು. ಸೊ ರೋಸ್ ಕುಕ್ಕೀಸ್ ಮಾತ್ರ ಖಾಲಿ ಆಗಿತ್ತು. ಸೊ ಅದನ್ನು ಇನ್ನೊಂದು ಸತಿ ಯಾವತ್ತಾದರೂ ನಾನು ಮಾಡ್ಕೊಳ್ತೀನಿ, ಟೈಮ್ ಪಾಸ್ ಆಗುತ್ತೆ. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಗಿತ್ತು. ಚಕ್ಲಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ, ಮಾಡೋದು ಕೂಡ ತುಂಬ ಈಸಿ. ಮತ್ತು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಹಸಿಟ್ಟು ಕೂಡ ಉಳ್ಕೊಂಡಿತ್ತು. ನಮ್ಮಮ್ಮ ಅದರಲ್ಲಿ ಈ ಥರ ರೌಂಡ್ ಶೇಪ್ ಮಾಡಿ ಇಡ್ತಾ ಇದ್ದಾರೆ, ಈ ಥರನೂ ಮಾಡು ಚೆನ್ನಾಗಿರುತ್ತೆ ಅಂದ್ಕೊಂಡು. ಸೊ ಅದನ್ನೊಂದು ಸ್ವಲ್ಪ ಮಾಡಿಕೊಂಡೆ. ಇದು ಕೂಡ ತುಂಬ ಚೆನ್ನಾಗಿತ್ತು. ಸೇಮ್ ಇದನ್ನು ಅಂಗಡಿಯಲ್ಲಿ ಹೇಗೆ ಸಿಗುತ್ತೆ ಹಾಗೇ ಇತ್ತು. ಬಟ್ ಅಂಗಡಿಯಲ್ಲಿ ಯಾವ ಥರ ಮಾಡ್ತಾರೆ ಏನೋ ಅನ್ನೋದು ನಮಗೆ ಗೊತ್ತಿರೋಲ್ವಲ್ಲ. ಸೊ ಇದೆಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಕೂಡ ಇವಾಗ ಎಣ್ಣೆಯಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಬೇಯಬೇಕಾದ್ರೆ ಫ್ರೆಂಡ್ಸ್ 2 ಬಾಣಲಿ ಆಗೋಷ್ಟಾಗಿದೆ. ಇದರಲ್ಲೊಂದು ಸ್ವಲ್ಪ, ಅದರಲ್ಲೊಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಇನ್ನೂ ಮಾಡ್ತಾಯಿದ್ದೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ನೀವು, ಮಕ್ಕಳಿರೋ ಮನೇಲಂತೂ ಇದನ್ನು ಮಾಡಿಟ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ಈಗ ತಾನೇ ಚಕ್ಲಿ ಎಲ್ಲ ಮಾಡಿದ್ದಾಯಿತು. ಈಗ ತಾನೇ ಹೋಗಿ ನಾವು ಅಮ್ಮನ ಬಿಟ್ಟು ಬಂದೆ ನೋಡಿ. ಎಲ್ಲ ಅಲ್ಲೇ ಇಟ್ಟಿದ್ದೀನಿ, ಡಬ್ಬಗಳೆಲ್ಲ ತೊಳೆದಿಟ್ಟಿದ್ದೀನಿ, ಅದು ಬಿಸಿಲಿಗೆ ಆರಲಿ ಬೇಗ ಅಂತ. ಇನ್ನೊಂದು ಖುಷಿ ವಿಷಯ ಏನು ಅಂದರೆ, ಇವತ್ತು ಸಾಯಂಕಾಲನೇ ನಾವು ಊರಿಗೆ ಹೊರಡ್ತಾ ಇದ್ದೀವಿ. ಸೊ ಮನೆ ಏನು ಕ್ಲೀನಾಗಿಲ್ಲ. ಈಗ ತಾನೇ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆಗಳೆಲ್ಲ ತೊಳೆದೆ. ಈಗ ಸ್ಟೌವೆಲ್ಲ ಗ್ಯಾಸೆಲ್ಲ ಒರೆಸಿ ಇರೋದೆಲ್ಲ ಖಾಲಿ ಮಾಡಿ. ನಮ್ಮ ಮನೆಯವರು ಬರಲ್ವಂತೆ ಸೊ ಊಟಕ್ಕೆ. ಸೊ ಇರೋದನ್ನು ನಾಯಿಗೆ ಏನಾದರೂ ಹಾಕ್ಬಿಡ್ತೀನಿ. ನಾನು ಒಬ್ಬಳೇ ಒನ್ ಟೈಮಲ್ಲಿ ಅಷ್ಟೊಂದು ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಬೇಕಾದರೆ ಅದೆಲ್ಲ ಮುಗಿಸ್ಕೊಂಡು, ಕೆಲಸ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು, ಇವತ್ತೇ ಪೂಜೆನೂ ಆದರೆ ಮುಗಿಸ್ಕೊಬಿಡ್ತೀನಿ. ಕಲಶದಲ್ಲಿ ಸ್ವಲ್ಪ ಎಲೆ ಒಣಗೋದಂಗೆ ಆಗಿದೆ. ಸೊ ಎಲೆನೂ ತಂದಿದ್ದೀನಿ, ಚೇಂಜ್ ಮಾಡಿಬಿಡ್ಬೇಕು. ಸೊ ಬನ್ನಿ ಬೇಗ ಪಟ ಅಂತ ಮನೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ಇನ್ನು ಪ್ಯಾಕಿಂಗ್ ಕೂಡ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ನಾನು ಎಂಥ ಕೆಲಸ ಮಾಡಿದೆ. ನೆನ್ನೆ ಆದರೂ ಮಾಡ್ಕೋಬೇಕಿತ್ತ. ನಮ್ಮನೆಯವರು ನನಗೆ ಕನ್ಫರ್ಮಾಗಿ ಹೇಳೋದೇ ಇಲ್ಲ, ಇವತ್ತು ಹೋಗೋಣ ಹಿಂಗೆ ಹೋಗೋಣ ಅಂತ. ಹಂಗೆ ಹೇಳ್ಬಿಟ್ರೆ ಆದರೂ ನಾನು ಮಾಡ್ಕೊಂಬಿಡ್ತೀನಿ. ನೆನ್ನೆ ಸಾಯಂಕಾಲ ಅವ್ರ ಮನೆಗೆ ಬಂದರೆ, ಅವರು ಅಡುಗೆ ಮನೆಗೆ ಹೋದರೆ ಅದೇತ್ಕೊಡು ಅಂತಾರೆ. ಅದರಲ್ಲೇ ಟೈಮ್ ಆಗೋಯ್ತು. 11 ಗಂಟೆ ಅಡುಗೆ ಮಾಡಿ ತಿನ್ನೋಷ್ಟರಲ್ಲೇ ಆಗೋಯ್ತು ನೆನ್ನೆ. ಇನ್ನು ಆವಾಗಿನ್ನು ನಾನು ಪ್ಯಾಕಿಂಗ್ ಮಾಡ್ಕೊಂಡು ಕೂತ್ಕೊಂಡ್ಲಿ.
ಈಗ ಫೋನ್ ಮಾಡಿ ಸಡನ್ನಾಗಿ ಹೇಳ್ತಾ ಇದ್ದಾರೆ ಇವಾಗಲೇ ಸಾಯಂಕಾಲಕ್ಕೆ ಹೊರಡೋಣ ಅಂತ. ಇನ್ನು ಪ್ಯಾಕಿಂಗ್ ಆಗಿಲ್ಲ, ಮನೆ ಕ್ಲೀನು, ಚಕ್ಲಿ ಬೇರೆ ಮಾಡ್ಕೊತ ಕೂತಿದ್ದೆ. ದೇವರೇ, ನಮ್ಮಪ್ಪ ತಲೆ ಕೆಟ್ಟೋಗ್ತಾ ಇದೆ. ಯಾವಾಗ ಮಾಡ್ತೀನಿ ಅಂತಲೂ ಗೊತ್ತಿಲ್ಲ ಇದು ಕೆಲಸ ಎಲ್ಲ. ನೆನ್ನೆ ರಾತ್ರಿ ಕೂಡ ಯಾಕೋ ಸಿಕ್ಕಾಪಟ್ಟೆ ನಿದ್ದೆನೂ ಬರಲಿಲ್ಲ. ಮಲಗೋಷ್ಟಲ್ಲೇ 1:30-2 ಗಂಟೆ ಆಗೋಯಿತು. ಬೆಳಗ್ಗೆನೂ 7 ಗಂಟೆಗೆ ಎದ್ದೆ. ಸೊ ನಿದ್ದೆ ಸ್ವಲ್ಪ ಶಾರ್ಟೇಜ್ ಆಗಿದೆ. ಸ್ವಲ್ಪ ಈಗ ಮಧ್ಯಾಹ್ನ ರೆಸ್ಟ್ ಮಾಡೋಣ ಅಂದರೂ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಸೊ ಮನೆ ಕೆಲಸಗಳು ನೋಡಿದ್ರೆ ಹಂಗೆ ಬಿದ್ದಿದೆ. ಸೊ ಫಸ್ಟು ಮನೆ ಕೆಲಸ ಮಾಡ್ಕೊಂಬೇಡ, ಆಮೇಲೆ ಎಲ್ಲ ತುಂಬ್ಕೊಂಬೇಡ. ಇನ್ನು ಫ್ಯಾನ್ಸಿ ಸ್ಟೋರಿಗೆ ಬೇರೆ ಹೋಗಬೇಕು. ನಾನು ಫ್ಯಾನ್ಸಿ ಸ್ಟೋರಿಗೆ ಬೆಳಗ್ಗೆ ಹೋಗಿದ್ದೆ ಐಬ್ರೋ ಮಾಡಿಸ್ಕೊಳ್ಬೇಕಾದ್ರೆ, ಹಾಗೆ ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ದೆ. ಆಗ ಇನ್ನೂ 9 ಗಂಟೆ ಟೈಮು, ಇನ್ನೂ ಅಂಗಡಿಗಳು ಯಾವುದೂ ಸರಿಯಾಗಿ ತೆಗ್ದಿರಲಿಲ್ಲ. ಸೊ ಹಾಗಾಗಿ ಫ್ಯಾನ್ಸಿ ಸ್ಟೋರ್ ತೆಗ್ದಿರಲಿಲ್ಲ ಅಂತ ವಾಪಸ್ ಬಂದೆ. ಇದು ಕೆಲಸ ಎಲ್ಲ ಮುಗಿಸಿ ಯಾವಾಗ ಫ್ಯಾನ್ಸಿ ಸ್ಟೋರ್ಗೆ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ. ಸೊ ನೋಡೋಣ, ಮೆಹಂದಿ ಬೇರೆ ಹಾಕೋಬೇಕು ಅಂದ್ಕೊಂಡಿದ್ದೆ, ಅದು ಕ್ಯಾನ್ಸಲ್. ನೋಡೋಣ, ಊರಿಗೆ ಎತ್ಕೊಂಡೋದ್ರೆ ಎತ್ಕೊಂಡು ಹೋಗ್ತೀನಿ. ನಮ್ಮ ಅಕ್ಕವ್ರನ್ನ ಕೇಳ್ತೀನಿ, ಅವರು ಹಾಕ್ಕೊಡ್ತಾರೆ ಅಂದರೆ ಅವರು ನಾನು ಎಲ್ಲರೂ ಒಟ್ಟಿಗೆ ಹಾಕ್ಕೊಳ್ತೀವಿ. ಸೊ ಫ್ರೆಂಡ್ಸ್, ಈಗ ನಿಮಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ಟೈಮ್ ಬಂದು 3 ಗಂಟೆ ಆಗಿದೆ. ಬರೀ ಪಾತ್ರೆ ತೊಳೆದು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಸಜ್ಜ ಒರೆಸಿ ಪ್ಯಾಕಿಂಗ್ ಮಾಡ್ಕೊಂಡಿದ್ದು ಅಷ್ಟೇ. ನೋಡಿ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮದು. ಇಲ್ಲಿ ಚಕ್ಲಿ, ನಿಪ್ಪಟ್ಟು ಅದೆಲ್ಲ ಇಟ್ಕೊಂಡಿದ್ದೀನಿ. ಈ ಬ್ಯಾಗ್ ಇದೆಯಲ್ವ, ಇದರಲ್ಲಿ ತುಂಬ್ಕೊಳ್ಬೇಕು ಅದೆಲ್ಲ. ಸೊ ಎಲ್ಲ ತುಂಬಿಕೊಂಡು ಈಗ ಕಸ ಗುಡಿಸಿ ಮನೆ ಒರೆಸ್ಬೇಕು. ಅದು 2 ಪೆಂಡಿಂಗು. ಕಸ ಗುಡಿಸಿ ಮನೆ ಒರೆಸಿ ಆಮೇಲೆ ಸ್ನಾನಕ್ಕೆ ಹೋಗಿ ಬಂದು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋದು. ನಮ್ಮ ಮನೆಯವ್ರು ಇನ್ನೂ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಆಲ್ರೆಡಿ 3 ಗಂಟೆ ಆಗಿದೆ. ಕಾಲ್ ಮಾಡಬೇಕು. ಅವ್ರಿಗೆ ಕಾಲ್ ಮಾಡಿ ಎಲ್ಲಿದ್ದಾರೆ ಕೇಳ್ಕೊಂಡು ಆಮೇಲೆ ಬೇಗ ಮನೆ ಒರೆಸ್ಕೊಳ್ಳೋಣ. ಮನೆ ಒರೆಸಿ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಇದು ಚಕ್ಲಿ ತುಂಬ್ಕೊಂಡಿದ್ದೀನಿ ಈ ಡಬ್ಬದಲ್ಲಿ. ಮತ್ತು ಇದರಲ್ಲಿ ಬಂದು ರೋಸ್ ಕುಕ್ಕೀಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಆಗಿದೆ, ಬೇರೆ ಬಾಕ್ಸುಗಳು ಯಾವುದು ಸಿಗ್ತಿಲ್ಲ. ಕವರಲ್ಲಿ ಹಾಕ್ಕೊಂಡ್ರೆ ಪುಡಿ ಪುಡಿ ಆಗುತ್ತೆ. ಇದು ಬಂದು ಕರ್ಜಿಕಾಯಿ ಅದು ಮಾಡಿದ್ನಲ್ಲ, ಸೊ ಸ್ವಲ್ಪನೇ ಇದೆ, ಅದನ್ನು ಎತ್ಕೊಂಡು ಹೋಗೋಣ ಅಂತ. ಇನ್ನು ಇಟ್ಟು ಹೋದರೆ ನಾವು ಭಾನುವಾರವರೆಗೂ ಅದು ಏನಾಗುತ್ತೋ ಗೊತ್ತಿಲ್ಲ. ಹಾಲಾದರೂ ಇದ್ರೆ ತಿನ್ಕೋಬೋದಲ್ವಾ ಅಂತ ಎತ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಪ್ಯಾಕಿಂಗ್ ಆಗಿದೆ. ಇದೆಲ್ಲ ಒಂದು ಸ್ವಲ್ಪ ನಮ್ಮ ಮನೆಯವ್ರದ್ದು ಬಟ್ಟೆ ಇಟ್ಕೊಂಡಿದ್ದೀನಿ. ಇಷ್ಟು ಪ್ಯಾಕಿಂಗ್. ಫ್ರೆಂಡ್ಸ್, ಈಗ ಟೈಮ್ ಬಂದು 4:15 ಆಗಿದೆ. ಈಗ ನಾನು ರೆಡಿಯಾಗಿದ್ದೀನಿ. ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. 3:15ಗೆ ಫೋನ್ ಮಾಡಿದರು, ಇನ್ನೊಂದು ಅರ್ಧ ಅವರ್ ಬಂದುಬಿಡ್ತೀನಿ ಅಂತ. ಇನ್ನೂ ಬಂದಿಲ್ಲ, ಇನ್ನೊಂದು 5-10 ನಿಮಿಷ ಬರ್ಬೋದು. ಸೊ ನಮ್ಮ ಮನೆಯವ್ರು ಬಂದಮೇಲೆ ಅವ್ರು ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಡು ಬರ್ತಾರೆ. ಅದಾದಮೇಲೆ ಅವ್ರು ಸ್ನಾನ ಮಾಡಿ ಬಿಡೋದು. ಮೇ ಬಿ ನನಗನ್ಸೋ ಪ್ರಕಾರ ಒಂದು 5:30-6 ಗಂಟೆ ಆಗೋಗುತ್ತೆ ಫ್ರೆಂಡ್ಸ್. 2:15 ಕೆಲಸ ಮುಗ್ದಿತ್ತಂತೆ, ಆದರೆ ಅವರು ತುಂಬ ದೂರ ಹೋಗಿರೋದ್ರಿಂದ ಇಷ್ಟೊತ್ತಾಗ್ತಾಯಿದೆ ಬರೋದು. ಸೊ ನಮ್ಮ ಮನೆಯವ್ರು ಬಂದಮೇಲೆ ರೆಡಿಯಾಗಿ ಹೊರಡೋದೆ. ಸೊ ನಾನು ಇಷ್ಟೇ ಸಿಂಪಲಾಗಿ ರೆಡಿಯಾಗಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಗಾಡಿಯಲ್ಲಿ ಹೋಗ್ತಾ ಇರೋದಲ್ವ, ಇಷ್ಟೊಂದೆಲ್ಲ ಲಗೇಜ್ ಇದೆ, ಎಲ್ಲ ಎತ್ಕೊಂಡು ಗಾಡಿಯಲ್ಲಿ ಆಗೋದಿಲ್ಲ. ಸೊ ನಾನು ಜಾಸ್ತಿ ಗ್ರ್ಯಾಂಡಾಗಿರೋ ಡ್ರೆಸ್ ಹಾಕೊಂಡ್ಬಿಟ್ರೆ ನಾನು ಡ್ರೆಸ್ನ ನೋಡ್ಕೊಳ್ಳೋದಾ, ಇದನ್ನು ನೋಡ್ಕೊಳ್ಳೋದಾ, ಇಲ್ಲ ಶೆಕೆ ಬೇರೆ ಆಗೋದಿಲ್ಲ. ಸೊ ಎಲ್ಲ ಯೋಚನೆ ಮಾಡಿ ಸಿಂಪಲಾಗಿರೋ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ ರೆಡಿ. ಇನ್ನು ಪೂಜೆ ಮಾಡಬೇಕು. ಒಂದು 5 ಗಂಟೆ ಹಂಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನಮ್ಮ ಮನೆಯವ್ರಿಗೂ ಇನ್ನೂ ಬಂದಿಲ್ವಲ್ಲ. ಸೊ ಅವ್ರು ಬಂದು ಕಟ್ಟಿಂಗ್ ಬಂದಮೇಲೆ ಅವ್ರು ಸ್ನಾನಕ್ಕೆ ಹೋದಾಗ ನಾನು ಪೂಜೆ ಮಾಡ್ಕೊಳ್ತೀನಿ. ಅವಾಗ ಕರೆಕ್ಟಾಗಿ ಹೋಗುತ್ತೆ. ಅವರು ಬಂದು ಪೂಜೆ ಮಾಡಿ ಮತ್ತೆ ಆಮೇಲೆ ಇಬ್ಬರು ಹೊರಡ್ತೀವಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 5:45 ಆಗಿದೆ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಕಟ್ಟಿಂಗ್ ಹೋದವರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ನಂದು ಎಲ್ಲ ಪ್ಯಾಕಿಂಗು ಆಗಿದೆ, ಮತ್ತು ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡಿ ಪೂಜೆ ಕೂಡ ಮುಗಿಸಿದಾಯಿತು. ಇನ್ನೂ ಅವ್ರು ಬಂದಿಲ್ಲ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಸಿಹಿ ತಿಂಡಿಗಳೆಲ್ಲ ಸ್ವಲ್ಪ ತೊಗೊಂಡೋಗ್ಬೇಕಲ್ಲ ಕತ್ಲಲ್ಲಿ, ಅದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಸೊ ನೋಡೋಣ ಫ್ರೆಂಡ್ಸ್, ಏನಂತಾರೋ ನಮ್ಮ ಮನೆಯವರು. ಅವ್ರು ಬೇಗ ಬಂದಿದ್ರೆ ಸರಿ ಹೋಗೋದು. ಬಟ್ ಪಾಪ ಅವ್ರಿಗೂ ಕೆಲಸ ಇತ್ತಲ್ವ, ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಅವ್ರು ಬೇಗ ಬಂದರೆ ಒಂದು 6:15 ಅಷ್ಟರಲ್ಲಾದರೂ ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ಒಂದು 3 ಅವರ್ ಬೇಕು ನಮ್ಮೂರಿಗೆ ಹೋಗೋದಕ್ಕೆ. ಸೊ ಆದಷ್ಟು ಬೇಗ ಹೊರಟ್ರೆ ಆಯಿತು. ಯಾಕಂದರೆ ಸಿಹಿ ತಿಂಡಿ ಇಟ್ಕೊಂಡು ಹೋಗೋದಕ್ಕೆ ಒಂದು ಸ್ವಲ್ಪ ಭಯ ಆಗುತ್ತೆ. ಸೊ ಬನ್ನಿ, ಈಗ ನಮ್ಮ ಮನೆಯವ್ರು ಬರೋವರೆಗೂ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ. ಬೆಳಗ್ಗೆಯಿಂದ ಕಂಟಿನ್ಯೂಸ್ ಕೆಲಸ ಫ್ರೆಂಡ್ಸ್, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಲ್ಲ. ಸೊ ಹಾಗಾಗಿ ಫುಲ್ ಟಯರ್ಡ್ ಆಗಿದೆ. ಸೊ ಬನ್ನಿ, ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ. ಅವ್ರಿಗೆ ಅಂತೂ ಈ ಊರು ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್. ಈಗ ಹೋಗಿದ್ದಾರಂತೆ 5:45 ವಾಟ್ರ್ ವಾಶ್ಗೆ. ಇನ್ನೂ ಮಾಡಲು ಇಲ್ಲಂತೆ, ಈಗ ಸ್ಟಾರ್ಟ್ ಮಾಡಬೇಕಂತೆ ವಾಟ್ರ್ ವಾಶ್ ಮಾಡೋದಕ್ಕೆ ಗಾಡಿನ. ಓ ದೇವ್ರಿ, ಇನ್ನು ವಾಟ್ರ್ ವಾಶ್ ಮಾಡ್ಕೊಬರೋಷ್ಟರಲ್ಲಿ ಇನ್ನೂ 1 ಅವರ್. 7 ಗಂಟೆ ಫಿಕ್ಸು ಫ್ರೆಂಡ್ಸ್. 7 ಗಂಟೆಗೆ ಹೋದರೆ 10 ಗಂಟೆಗೆ ಹೋಗಿ ಸೇರ್ತೀವಿ. ಏನು ಮಾಡ್ತಾಯಿದ್ದಾರೆ ಇವರು ಒಂದು ಗೊತ್ತಾಗ್ತಾ ಇಲ್ಲ. ಎಷ್ಟೊತ್ತಾದರೂ ಬರಲಿ, ನಾವು ರೆಸ್ಟ್ ಮಾಡೋಣ ಬನ್ನಿ. ಸಿಗ್ತಾನೆ ನಮ್ಮ ಮನೆಯವ್ರು ಬಂದು ರೆಡಿ ಆದರು. ನನ್ನ ಗಾಡಿ ಕೂಡ ಒಳಗಡೆ ಹಾಕಿದ್ವಿ. ಸೊ ಈಗ ಬನ್ನಿ ಹೊರಡೋಣ. ಟೈಮ್ ಆಗೋಗಿದೆ, ಆಲ್ರೆಡಿ 6:45 ಸೊ ಬೇಗ ಬೇಗ ಹೊರಡೋಣ. ಸೊ ಫ್ರೆಂಡ್ಸ್, ಈಗ ತಾನೇ ಮನೆ ಬಿಟ್ಟು ಒಂದು 10 ಕಿಲೋಮೀಟ್ರ್ ಬಂದ್ವಿ. ಸ್ವಲ್ಪ ಟ್ರಾಫಿಕ್ ಇತ್ತು, ಜಾಸ್ತಿ ಏನೂ ಇರಲಿಲ್ಲ, ಹೋಗ್ಬೋದು. ಬಟ್ ಬೇಗನೆ ಹೋದ್ವಿ. ಬಟ್ ಹೋಗೋಷ್ಟರಲ್ಲಿ ತುಂಬ ಲೇಟಾಗಿತ್ತು. 10:15 ಆಗಿತ್ತು. ಕನಕಪುರ ಸೈಡ್ ಅಂತೂ ತುಂಬ ಕತ್ಲಿತ್ತು.
ನಾವು ಮನೆ ಹತ್ರ ಹೋಗೋಷ್ಟಲ್ಲೇ ನಮ್ಮ ದೊಡ್ಡ ಮರಿ ಮತ್ತು ನಮ್ಮ ಚಿಕ್ಕ ಮರಿ ಇಬ್ಬರು ಬಂದು ವೆಲ್ಕಮ್ ಮಾಡ್ತಿದ್ದೆ. ತುಂಬ ಖುಷಿಯಾಯಿತು. ಕಾಣಿಸ್ತಾನೆ ಇಲ್ವಲ್ಲ ಸೂಜು, ಬೆಳಗ್ಗೆ ಬರ್ತಾ ಇಲ್ಲ, ಹಿಂಗೂ ಬರ್ತಾ ಇಲ್ವಲ್ಲ, ಲೈಟ್ ಬರ್ತಾ ಇಲ್ವಲ್ಲ, ನೋಡು ಕತ್ಲು. ಫ್ರೆಂಡ್ಸ್, ಈಗ ಊರಿಗೆ ಬಂದಿದ್ದು ಆಯಿತು, ಊಟ ಮಾಡಿದ್ದು ಆಯಿತು. ಸೊ ಊಟ ಎಲ್ಲ ಚೆನ್ನಾಗಿತ್ತು, ಬೇಳೆ ಸಾರು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರ್ಯಾರ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೋಡಿ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಮ್ಮ ಮರಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದೆ. ಬಾಯ್ ಮಾಡು ಮನೆ, ಬಾಯ್ ಬಾಯ್ ಮಾಡು, ಗುಡ್ ನೈಟ್ ಹೇಳು. ಗುಡ್ ನೈಟ್ ಫ್ರೆಂಡ್ಸ್.